ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಶನಿವಾರ ಸಂಜೆಯಿಂದ ಭಾನುವಾರದ ದಿನ ಹೇಗಿತ್ತು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಪಾಸ್ತಾ ಮಾಡಿ. ಸೊ ಮಗನೂ ಸಹ ತುಂಬ ಹಠ ಮಾಡ್ತಾಯಿದ್ದ, ಪಾಸ್ತಾ ಮಾಡಿಕೊಡು, ಒಂದಿನವೂ ಮಾಡಿಕೊಟ್ಟಿಲ್ಲ ನೀನು ಅಂತ. ಸೊ ಹಾಗಾಗಿ ಶನಿವಾರ ಸಂಜೆ ನಾನು ಪಾಸ್ತಾ ಮಾಡಿದ್ದೆ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಪಾಸ್ತಾ ಮಾಡಿದ್ದೆ. ಕಂಪ್ಲೀಟ್ ಡೀಟೇಲ್ ರೆಸಿಪಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸಿಪಿನ ತೋರಿಸ್ತೀನಿ. ಇಲ್ಲಿ ನಾನು ಪಾಸ್ತಾ ಮಾಡೋದಕ್ಕೆ ಡಿಸಾನೋ ಅವ್ರದ್ದು ದುರಮ್ ವೀಟ್ ಪಾಸ್ತಾನ ಯೂಸ್ ಮಾಡಿದ್ದೀನಿ. 100% ವೀಟ್ ಮತ್ತು ಸೆಮೊಲಿನಾಯಿಂದ ಮಾಡಿರೋದು, ನೋ ಮೈದಾ. ಸೋರ್ಸ್ ಆಫ್ ಪ್ರೋಟೀನ್ ಮತ್ತು ಐಡಿಯಲ್ ಫಾರ್ ಹೆಲ್ದಿ ಸ್ನ್ಯಾಕ್ಸ್ ಮತ್ತು ಸಲಾಡ್ಸ್ಗೆ. ಹಾಗೆಯೇ ನಾನು ಪಾಸ್ತಾ ಮಾಡೋದಕ್ಕೂ ಸಹ ಡಿಸಾನೋ ಅವ್ರದ್ದು ಆಲಿವ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಇಂಡಿಯನ್ ಕುಕ್ಕಿಂಗಿಗೆ ಈ ಆಲಿವ್ ಆಯಿಲ್ ಬೆಸ್ಟ್ ಇದೆ, ಯಾವುದೇ ರೀತಿ ಸ್ಮೆಲ್ ಇರೋದಿಲ್ಲ. ಆ್ಯಂಡ್ ನಿಮಗೆ ಹೈ ಸ್ಮೋಕಿಂಗ್ ಪಾಯಿಂಟ್ಗೂ ಇದು ಗುಡ್ ಇರೋದ್ರಿಂದ ನೀವು ಯಾವುದಾದ್ರೂ ಫ್ರೈಡ್ ಐಟಮ್ಸ್ನೂ ಸಹ ಈ ಆಲಿವ್ ಆಯಿಲ್ನಿಂದ ಮಾಡ್ಬೋದು. ನಿಮಗೇನಾದರೂ ಅವೆರಡ್ರದ್ದು ಲಿಂಕ್ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೇವ್ ಮಾಡಿರ್ತೀನಿ, ಅದರಿಂದ ನೀವು ಆರ್ಡರ್ ಮಾಡಿ ತಗೋಬೋದು. 0% ಮೈದಾ ಇರೋದ್ರಿಂದ ಮಕ್ಳಿಗೂ ಸಹ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದು. ಯೂಶ್ವಲಿ ನಾವು ಅದನ್ನು ಏನು ಮಕ್ಕಳಿಗೆ ಹೇಳೋಕ್ಕಾಗಲ್ಲ ಅಲ್ವಾ, ಮಾಡಬಾರ್ದು, ಅದರಲ್ಲಿ ಮೈದಾ ಇದೆ ಹಾಗೆ ಹೀಗೆ ಅಂತ. ಹೊರಗಡೆ ಹೋದಾಗಳಂತೂ ತಿಂದೇ ತಿಂತಾರೆ. ಅದ್ರ ಬದಲು ಟೇಸ್ಟಿಯಾಗಿ ನಾವೇ ಮನೆಯಲ್ಲೇ ಮಾಡಿಕೊಟ್ಬಿಟ್ರೆ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಅದನ್ನು ಇವಾಗ ರೂಢಿ ಮಾಡ್ಕೊಂಡಿದ್ದೀನಿ. ಇನ್ನು ಸಂಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಅವಕಾಡೋ ಸ್ಯಾಂಡ್ವಿಚ್ ಮಾಡಿದ್ದೆ. ನಮ್ಮ ಮನೆಯಲ್ಲಿ ಅವಕಾಡೋ ತಂದರೆ ಯಾವಾಗ್ಲೂ ಸ್ಯಾಂಡ್ವಿಚ್ನೇ ಮಾಡೋದು. ಇನ್ನು ಬೇರೆ ರೀತಿ ಅದರಲ್ಲಿ ಮಿಲ್ಕ್ ಶೇಕ್ ಆಗಲಿ ಅದೆಲ್ಲ ಅಷ್ಟಾಗಿ ಇಷ್ಟ ಆಗಲ್ಲ. ಸೊ ಒಂದು ಅವಕಾಡೋನ ನಾನು ತಂದಿದ್ದೆ, ಚೆನ್ನಾಗಿ ಹಣ್ಣು ಸಹ ಆಗಿತ್ತು. ಹಾಗಾಗಿ ಅದನ್ನು ಈ ರೀತಿ ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮ್ಯಾಟೊ ಮತ್ತು ಸ್ವಲ್ಪ ಜಾಸ್ತಿ ಈರುಳ್ಳಿ. ಇದು ಅವಕಾಡೋ ಸ್ವಲ್ಪ ದೊಡ್ಡದೇ ಇತ್ತಲ್ವ, ಹಾಗಾಗಿ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹೋಳು ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ಕಲಿಸ್ಬಿಟ್ಟು ಬ್ರೆಡ್ ಅಥವಾ ಬನ್ನ ಎರಡೂ ಕಡೆ ಟೋಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಇದು ಸ್ಪ್ರೆಡ್ನ ಹಾಕ್ಕೊಂಡು ತಿನ್ನೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಇದುವರೆಗೂ ಯಾರ್ಯಾರು ಈ ಅವಕಾಡೋದಲ್ಲಿ ಸ್ಯಾಂಡ್ವಿಚ್ ಟ್ರೈ ಮಾಡಿಲ್ಲ ಅಥವಾ ಅವಕಾಡೋ ಹಣ್ಣನ್ನೇ ಟ್ರೈ ಮಾಡಿಲ್ಲ, ಖಂಡಿತ ಟ್ರೈ ಮಾಡಿ, ಒಳ್ಳೆಯದು. ತುಂಬಾ ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ. ಫಸ್ಟ್ ಆದ್ರೂ ಅಯ್ಯೋ ಎಲ್ಲಪ್ಪ ತರೋದು ಅಂತೆಲ್ಲ ಇತ್ತು. ಇವಾಗ ಸಣ್ಣ ಪುಟ್ಟ ಹಣ್ಣಂಗಡಿಗಳಲ್ಲೂ ಸಹ ಇದನ್ನು, ತರಕಾರಿ ಅಂಗಡಿ ಹಣ್ಣಂಗಡಿಗಳಲ್ಲೂ ಸಹ ಮಾರ್ತಾ ಇರ್ತಾರೆ, ತುಂಬ ಸುಲಭವಾಗಿ ಸಿಗುತ್ತೆ. ಸೊ ಒಂದಿನ ನೀವು ಒಂದು ಸಣ್ಣದ ಹಣ್ಣು ತಂದು ಈ ರೀತಿ ಟೇಸ್ಟ್ ನೋಡಿದ್ರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ಅದು ಆರೋಗ್ಯಕ್ಕೂ ಸಹ ಒಳ್ಳೆಯದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮು ನಾನು ಸ್ವೀಟ್ ಬನ್ನಲ್ಲಿ ಇದನ್ನು ಅವಕಾಡೋದು ಸ್ಯಾಂಡ್ವಿಚ್ ಥರ ಮಾಡಿ ಕೊಟ್ಟಿದ್ದೆ ಬ್ರೆಡ್ ಬದಲಾಗಿ. ಸೊ ಹಾಗಾಗಿ ಅದು ಟೇಸ್ಟ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಈ ಸಲನೂ ಸಹ ನಾನು ಸ್ವೀಟ್ ಬನ್ನ ತರಿಸಿದ್ದೆ. ಸೊ ಸ್ವೀಟ್ ಬನ್ನಲ್ಲೇ ಇವತ್ತು ನಾವು ಬರ್ಗರ್ ಅಥವಾ ಏನಂತ ಸ್ಯಾಂಡ್ವಿಚ್ ಅಂತಲೂ ಸಹ ಹೇಳ್ಬೋದು, ಅದೇ ರೀತಿ ಮಾಡಿಕೊಂಡು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ತೊಗೋತಾ ಇದ್ದೀವಿ. ಬನ್ ಅಥವಾ ಬ್ರೆಡ್ ಯಾವ್ದು ತೊಗೋತೀರಾ ಅದನ್ನು ಸ್ವಲ್ಪ ಬೆಣ್ಣೆ ಹಾಕಿ ಎರಡೂ ಕಡೆ ಈ ರೀತಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಆವಾಗ ಅದ್ರ ಟೇಸ್ಟ್ ಎಕ್ಸ್ಟ್ರಾ ಡಬಲ್ ಆಗುತ್ತೆ. ಮೇಲ್ಗಡೆ ಸ್ಯಾಂಡ್ವಿಚ್ಗೆ ಏನು ಅವಕಾಡೋದು ಇದು ಟೋಸ್ಟ್ದು ಹಾಕಿದ ಮೇಲೆ ಮತ್ತೆ ಏನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನು ಫಸ್ಟೇ ಈ ರೀತಿ ರೋಸ್ಟ್ ಮಾಡ್ಕೊಬಿಟ್ಟು ಅದ್ರ ಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅವಕಾಡೋ ಸ್ಯಾಂಡ್ವಿಚ್ದು ಮಿಕ್ಸ್ಚರು, ಅದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸ್ಪ್ರೆಡ್ ಮಾಡ್ಕೋಬೋದು. ಯೂಶ್ವಲಿ ಬ್ರೆಡ್ಗಂತ ಅಂದರೆ ಈ ರೀತಿ ಓಪನ್ ಸ್ಯಾಂಡ್ವಿಚ್ ಥರ, ಅದು ಓಪನ್ ಸ್ಯಾಂಡ್ವಿಚ್ ಥರನೇ ಹಾಗೇ ಸರ್ವ್ ಮಾಡ್ಬೋದು. ಇದು ಬನ್ ಆಗಿರೋದ್ರಿಂದ ನಾನು ಮೇಲ್ಗಡೆ ಈ ರೀತಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ನೀವು ಸ್ನ್ಯಾಕ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು, ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು. ಸ್ನ್ಯಾಕ್ ಬಾಕ್ಸಿಗೆ ನಾನೇನಕ್ಕೆ ಹಾಕಲ್ಲ ಅಂತ ಅಂದರೆ ಅದು ತುಂಬ ಸಾಗಿ ಥರ ಆಗಿಬಿಡುತ್ತೆ, ಅದೆಲ್ಲ ಅದರಲ್ಲಿರೋವಂಥ ಏನು ಲಿಕ್ವಿಡನ್ನೆಲ್ಲ ಹೀರ್ಕೊಂಡು. ಹಾಗಾಗಿ ನಾನು ಲಂಚ್ ಬಾಕ್ಸ್ಗಾಗಲಿ ಸ್ನ್ಯಾಕ್ ಬಾಕ್ಸಿಗಾಗಲಿ ಅಷ್ಟಾಗಿ ಹಾಕಲ್ಲ. ಮನೆಗೆ ಮಾತ್ರ ನಾನು ಒಂದು ಹೊತ್ತು, ಭಾನುವಾರದ ಹೊತ್ತು ಯೂಶ್ವಲಿ ನಾನು ಸ್ಯಾಂಡ್ವಿಚ್ನೇ ಮಾಡೋದು ಬೆಳಗ್ಗೆ ಹೊತ್ತು. ಸೊ ಇವತ್ತು ಗ್ವಾಕಮೋಲೆ ಅಂತ ಹೇಳ್ತಾರೆ ಇದನ್ನು ಹೊರಗಡೆ ಎಲ್ಲರೂ, ನಾನು ಅವಕಾಡೋ ಸ್ಯಾಂಡ್ವಿಚ್ ಅಂತಲೇ ಹೇಳೋದು. ಸೊ ತಿಂಡಿ ತಿಂದ್ಕೊಂಡು ಊರ ಕಡೆ ಹೊರಟಿದ್ದೀವಿ ನಾವು. ಭಾನುವಾರ ಅಂತ ಅಂದರೆ ನಾನು ಇಡೀ ವೀಕ್ ಫುಲ್ ನನಗೆ ಎಷ್ಟೇ ಕೆಲಸ ಇದ್ರೂ ನಾನು ಅಷ್ಟು ಕೆಲಸ ಮಾಡಿರ್ತೀನಿ. ಭಾನುವಾರದ ಹೊತ್ತು ನನಗೆ ಏನು ಕೆಲಸ ಮಾಡೋದಕ್ಕೂ, ಈವನ್ ನಾನು ಅಡುಗೆ ಮಾಡೋದಕ್ಕೂ ಅಷ್ಟಾಗಿ ಪ್ರಿಫರ್ ಮಾಡಲ್ಲ. ಅಕಸ್ಮಾತ್ ಏನಾದರೂ ತುಂಬ ಸಣ್ಣ ಪುಟ್ಟ ತುಂಬ ಅಂದರೆ ಹೊರಗಡೆಯಿಂದನೇ ತಂದುಬಿಡಿ, ನನಗೆ ಜಾಸ್ತಿ ಅಡುಗೆ ಮಾಡೋಕ್ಕಾಗಲ್ಲ, ನಾನು ಫುಲ್ ರೆಸ್ಟ್ ಮಾಡಬೇಕು ಇವತ್ತು ಅಂತ ಹೇಳ್ತೀನಿ. ಹಾಗೆಯೇ ಭಾನುವಾರ ಊರಿಗೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಅಂದಿದ್ರೆ, ಹಿಂದಿನ ದಿನ ಅತ್ತೆ ಸಹ ಊರಿಂದ ಬಂದಿದ್ದರು, ಅವ್ರನ್ನ ಬಿಟ್ಬಿಟ್ಟು ಬರೋಕ್ಕೂ ಸಹ ಹೋಗಬೇಕಾಗಿತ್ತು. ಪ್ರದೀಪ್ಗೆ ನೀವೇ ಹೋಗ್ಬಿಟ್ಬಿಟ್ಟು ಬನ್ನಿ, ನಾನೇನಕ್ಕೆ ಸುಮ್ಮನೆ ಅಂತ
ಹೇಳ್ತಾ ಇದ್ದೆ. ಆಮೇಲೆ ಪ್ರದೀಪ್ ಬಾ ಡ್ರೈವ್ ಮಾಡ್ದಂಗೆ ಆಗುತ್ತೆ ನೀನು ಅಂತ ಅಂದ್ರೆ. ಸೊ ಆ ಡ್ರೈವ್ ಮಾಡೋದಕ್ಕೆ ಆಸೆಗೋಸ್ಕರ ನಾನು ಊರಿಗೆ ಹೋಗಿದ್ದು ಅಷ್ಟೇ. ಅಂದರೆ ನಾನು ಡ್ರೈವಿಂಗ್ ಕಲಿತು ಸುಮಾರು ಒಂದು 15-16 ವರ್ಷನೇ ಆಗಿದೆ. ನನ್ನ ಕಾಲೇಜ್ ಟೈಮಲ್ಲೇ ಅಪ್ಪನೇ ನನಗೆ ಡ್ರೈವಿಂಗ್ ಎಲ್ಲನೂ ಹೇಳ್ಕೊಟ್ಬಿಟ್ಟಿದ್ರು. ಆಮೇಲೆ ಮದುವೆ ಆದಮೇಲೆ ನನಗಷ್ಟು ಟೈಮೇ ಸಿಕ್ಕಿರಲಿಲ್ಲ, ಅವಕಾಶವೂ ಅಷ್ಟೊಂದು ಇರಲಿಲ್ಲ ಡ್ರೈವಿಂಗ್ ಏನು ಪ್ರಾಕ್ಟೀಸ್ ಮಾಡಿ ಕಂಟಿನ್ಯೂ ಮಾಡೋದಕ್ಕೆ. ಹಾಗಾಗಿ ತುಂಬ ಗ್ಯಾಪ್ ಆಗೋಗಿತ್ತು. ಸೊ ಇವಾಗ ಇತ್ತೀಚೆಗೆ ಮತ್ತೆ ಇಲ್ಲ ಡ್ರೈವಿಂಗ್ ಮಾಡಬೇಕು ನಾನು, ಹಾಗೆಯೇ ಬರೀ ಟೂ ವೀಲರಲ್ಲೇ ಇದ್ದಿದ್ದರೆ ನನಗೆ ಡ್ರೈವಿಂಗ್ ಅಷ್ಟಾಗಿ ಕಾನ್ಫಿಡೆನ್ಸೇ ಹೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಡ್ರೈವಿಂಗ್ ಸ್ವಲ್ಪ ಇವಾಗ ಪ್ರಾಕ್ಟೀಸ್ ಮಾಡಿಕೊಂಡು ಬೇರೆ ಬೇರೆ ಕಡೆ ಈಗ ಸಣ್ಣ ಪುಟ್ಟ ಆ ಮನೆ ಹತ್ತಿರ ಈಗ ನಾನು ಇದು ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಮಿಲ್ಲಿಗೆಲ್ಲ ಹೋಗಲೇಬೇಕಲ್ವಾ. ಸೊ ಮಿಲ್ಲಿಗೆಲ್ಲ ಹೋಗೋದಕ್ಕೆ ನಾನು ಒಬ್ಬೊಬ್ಳೇ ತೊಗೊಂಡು ಹೋಗೋದು, ಅದನ್ನೆಲ್ಲ ರೂಢಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಆ ಡ್ರೈವಿಂಗ್ ಆಸೆಗೋಸ್ಕರ ನಾನು ಊರಿಗೆ ಹೋಗಿದ್ದು. ಊರಲ್ಲೇನು ಬರೀ ಊರಿಗೆ ಹೋಗಿ ಅತ್ತೆನ ಬಿಟ್ಬಿಟ್ಟು ತೋಟ ಎಲ್ಲ ನೋಡಿಕೊಂಡು ಬಂದಿದ್ದು ವಾಪಸ್ಸು ಅಷ್ಟೇ. ಭಾನುವಾರದ ಹೊತ್ತು OTTನಲ್ಲಿ ಏನೇನು ಹೊಸ ಮೂವೀಸ್ ಬಂದಿರುತ್ತೆ, ಸೀರೀಸ್ ಬಂದಿರುತ್ತೆ, ಅದನ್ನೆಲ್ಲ ಒಂದು ಸ್ವಲ್ಪ ಲಿಸ್ಟ್ ಹಾಕ್ಕೊಬಿಟ್ಟಿರ್ತೀನಿ ನಾನು. ಭಾನುವಾರದ ಹೊತ್ತು ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕನೂ ನೋಡೋಣ ಅಂತ. ಯೂಶ್ವಲಿ ಶನಿವಾರ ನೈಟಿಂದನೇ ಮಾಡ್ಕೊತೀನಿ ನಾನು. ಶನಿವಾರ ಏನಪ್ಪ ಇವರು ಹಿಂಗಂತಿದ್ದಾರೆ ಅಂತ ಅನ್ಕೋಬೇಡಿ, ನಮಗೂ ಸ್ವಲ್ಪ ನಮ್ಮದು ಟೈಮ್ ಅಂತ ಬೇಕು ಅಲ್ವಾ, ನಾವೂ ಸ್ವಲ್ಪ ಎಂಜಾಯ್ಮೆಂಟ್ ಇರಲೇಬೇಕು. ಶನಿವಾರ ನೈಟ್ ಅಂತೂ ನಾವು ಮಲಗೋದು ತುಂಬಾ ಲೇಟ್ ನೈಟ್, ಒಂದು 2 ಗಂಟೆ 3 ಗಂಟೆನೇ ಆಗುತ್ತೆ. ಬಿಕಾಸ್ ಏನೇನು ಮೂವೀಸ್ ಯಾವುದಾದ್ರೂ ಹೊಸದು ಬಂದಿದ್ರೆ ನೋಡೋದು ಆ ರೀತಿಯಲ್ಲಾಗುತ್ತೆ. ಭಾನುವಾರ ನೈಟ್ ಅಷ್ಟಾಗಿ ನಾವು ನೋಡೋಕ್ಕಾಗಲ್ಲ, ಯಾಕೆಂದರೆ ಸೋಮವಾರ ಎಗೇನ್ ನಾವು ಕೆಲಸ ಮಾಡಬೇಕು ಬೆಳಗ್ಗೆ ಎದ್ದು. ಹಾಗಾಗಿ ಶನಿವಾರ ನೈಟ್ ಖಾಯಂ ನಾವಿಬ್ಬರು ಟಿ ವಿ ಮುಂದೆ ಕೂತ್ಕೊಳ್ಳೋದು. OTTನಲ್ಲಿ ಯಾವುದು ಹೊಸದು ಸೀರೀಸ್ ರಿಲೀಸ್ ಆಗಿದೆ, ಯಾವುದು ಹೊಸದು ಮೂವಿ ರಿಲೀಸ್ ಆಗಿದೆ, ಅದನ್ನು ನನಗಿಷ್ಟ ಆಗೋದು ಒಂದೊಂದ್ಸಲ ಪ್ರದೀಪ್ಗೆ ಇಷ್ಟ ಆಗಲ್ಲ, ಪ್ರದೀಪ್ಗೆ ಇಷ್ಟ ಆಗೋದು ಒಂದೊಂದ್ಸಲ ನನಗಿಷ್ಟ ಆಗಲ್ಲ. ಅದೇ ರೀತಿ ಒಂದು ಅರ್ಧ ಗಂಟೆ ಆಗುತ್ತೆ, ನನಗಿದಿಷ್ಟ ಇಲ್ಲ ಅದಾಕು ಇದಾಕು ಅನ್ನೋದೇ ಆಗುತ್ತೆ. ಸೊ ಊರಿಗೆ ಬಂದಮೇಲೆ ನೋಡಿ ಇಲ್ಲಿ ತೋಟ ನೋಡ್ಕೊಂಡು ಬರ್ತಾರೆ ಪ್ರದೀಪ್. ಯಾವಾಗ್ಲೂ ಬಾ ತೋಟಕ್ಕೆ ಹೋಗೋಣ ಅಂತ ಅಂದರೆ, ಇನ್ನು ಅಲ್ಲಿ ಕೂತ್ಕೊಂಡು ಮೊಬೈಲ್ ನೋಡೋಣ ಅಂತ ಅಂದರೆ ಅಲ್ಲಿ ನೆಟ್ವರ್ಕೂ ಅಷ್ಟಾಗಿ ಸಿಗಲ್ಲ. ಬಿಡು ಇನ್ನೇನು ತೋಟ ಒಂದು ರೌಂಡ್ ಹಾಕ್ಕೊಂಡು ಬರೋಣ, ಅಡಿಕೆ ತೋಟ, ತೆಂಗಿನ ತೋಟ, ಮಧ್ಯೆ ಇವಾಗ ಸ್ವಲ್ಪ ಕಾಫಿ ಮತ್ತು ಮೆಣಸೆಲ್ಲ ಹಾಕ್ಸಿದ್ದಾರೆ, ಏಲಕ್ಕಿ ಎಲ್ಲ. ಸೊ ಅದನ್ನೆಲ್ಲ ಹೊಸದಾಗಿ ನೋಡಿಕೊಂಡು 1 ಅವರ್ ಇದ್ದಿದ್ದು ಹೆಚ್ಚು ಅಷ್ಟೇ, ಬಿಟ್ಬಿಟ್ಟು ಬಂದುಬಿಟ್ವಿ. ಇನ್ನು ಅಲ್ಲೇ ಸಂಜೆ ತನಕ ಆಯಿತು ಅಂದರೆ ನನಗೆ ನಂಗೆ ಸಂಡೇ ಅಂತ ಅನ್ಸೋದೇ ಇಲ್ಲ. ಹಾಗಾಗಿ ಬಿಟ್ಬಿಟ್ಟು ಬೇಗ ವಾಪಸ್ಸು ನಾನೇ ಫುಲ್ ಡ್ರೈವ್ ಮಾಡ್ಕೊಂಡು ಬಂದೆ ಅಲ್ಲಿಂದ. ನನಗೆ ಕಾನ್ಫಿಡೆನ್ಸ್ ಬರಬೇಕು ಸಿಟಿ ಒಳಗಡೆ ತೊಗೊಂಡು ಹೋಗಿ ಒಬ್ಬಳೇ. ಈಗ ಪ್ರದೀಪ್ ಏನೋ ಪಕ್ಕ ಕೂತಿರ್ತಾರೆ, ಅವ್ರು ಹೇಳ್ತಾರೆ ನನಗೆ ಒಂದೊಂದು ಸಲ ಅಕಸ್ಮಾತ್ ತಪ್ಪು ಮಾಡಿಬಿಟ್ರೆ, ಫಸ್ಟ್ ಗೇರ್ಗೆ ಹಾಕೋ, ಏನು ಇಷ್ಟು ಸ್ಪೀಡಾಗಿ ಹೋಗ್ತಾ ಇದೆಯಲ್ವಾ, 5th ಗೇರ್ಗೆ ಹಾಕೋ, ಇಲ್ಲಾಂದ್ರೆ ಇದು ಹೋಗುತ್ತೆ ಅದು ಹೋಗುತ್ತೆ ಅಂತ. ಆ ಕಾನ್ಫಿಡೆನ್ಸ್ ಒಬ್ಬಳೇ ಇದ್ದಾಗ್ಲೂ ಸಹ ಬರಬೇಕು. ಹಾಗಾಗಿ ನಾನು ಸ್ವಲ್ಪ ಡ್ರೈವಿಂಗ್ ಇವಾಗ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಪ್ರದೀಪ್ ಸಹ ನೀನು ಡ್ರೈವಿಂಗ್ ಚೆನ್ನಾಗಿ ಕಲಿ ಅಂತ ಅಂದ್ಬಿಟ್ಟು ಒಂದು ಬೇರೆ ಗಾಡಿ ಕೊಡಿಸಿದ್ದಾರೆ ನನಗೆ. ಒಂದು 12-13 ವರ್ಷ ಆದಮೇಲೆ ಡ್ರೈವಿಂಗ್ ನಾನು ಮತ್ತೆ ಪ್ರಾಕ್ಟೀಸಿಗೆ ತಗೊಂಡಿರೋದು. ಸ್ವಲ್ಪ ಇವಾಗ ಓಕೆ, ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಗ್ತಾಯಿತ್ತು. ಆ ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡ್ರೇ ಒಂಥರ ಕಾಲೆಲ್ಲ ಒಂಥರ ಭಯ, ಆ ರೀತಿ ಸ್ಟಾರ್ಟ್ ಆಗಿಬಿಡ್ತಾಯಿತ್ತು. ಇವಾಗೇನು ಅಷ್ಟೊಂದಿಲ್ಲ. ಏನು ಭಯ ಅಂತ ಅಂದರೆ ಏನು ಗೊತ್ತಾ, ನಾವು ಟ್ರಾಫಿಕ್ಕಿಗೆ ಹೋದಾಗ ಮಧ್ಯ ರೋಡಲ್ಲಿ ಕಾರ್ ಸ್ಟಾಪ್ ಆಗಿಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದಾಗ ಮುಂದಕ್ಕೆ ಹೋಗದೆ ಹೋದರೆ ಹಿಂದಗಡೆ ಇದ್ದವ್ರು ಬೈತಾರೆ ಅನ್ನೋದೊಂದೇ ಭಯ, ಬೇರೆ ಏನೂ ಭಯ ಇರೋದಿಲ್ಲ. ಎಲ್ಲ ವಿದ್ಯೆನೂ ಗೊತ್ತಿರುತ್ತೆ, ಅದೊಂದು ಭಯ. ಯಾರ ಕೆಲವು ಬೈಸ್ಕೊಂಡು ರೂಢಿ ಇರಲ್ವಲ್ಲ, ಸುಮ್ಮನೆ ಬೀದಿಲಿ ಹೋಗೋರ ಕೆಲೆಲ್ಲ ಬೈಸ್ಕೋಬೇಕಲ್ಲ ಅನ್ನೋದೊಂದು ಭಯ. ನಾನು ಅದೇ ಅಂದೆ, ಹಂಗಾಗ್ಬಿಟ್ಟಾಗ ಅದು ಹಂಗಾಗ್ಬಿಡುತ್ತೆ ಅಂತಲೇ ನಾನು ಅಷ್ಟಾಗಿ ಡ್ರೈವಿಂಗ್ ಇದು ಮಾಡಲ್ಲ. ಹಂಗಾಗಬೇಕು, ಹಂಗಾದಾಗ್ಲೇ ಎಕ್ಸ್ಪೀರಿಯನ್ಸ್ ಆಗೋದು. ಯಾರೇ ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಇದ್ರೂ ಎಲ್ಲರಿಗೂ ಅದು ಫೀಲಿಂಗ್ ಇದ್ದೇ ಇರುತ್ತೆ. ಆ ಸ್ಟೇಜ್ ದಾಟೇ ಅವರು ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಆಗಿರ್ತಾರೆ ಅಂತ ಹೇಳ್ತಾರೆ. ಅದು ನಿಜ. 1-2 ಸಲ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಆದಾಗ್ಲೇ ನೆಕ್ಸ್ಟ್ ಆದಾಗ ಆ ತಪ್ಪು ಏನು ನಾವು ಮಾಡಿದ್ವಿ ಅದು ನಾವು ಕಂಟಿನ್ಯೂ ಮಾಡಲ್ಲ ಆವಾಗ ನಾವು. ಸೊ ಈ ಭಾನುವಾರ ನನಗೇನು ಆ ರೀತಿ ಎಲ್ಲ ವೇಸ್ಟ್ ಆಗಲಿಲ್ಲ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಹೋಗ್ತಾನೂ ನಾನೇ ಡ್ರೈವ್ ಮಾಡ್ಕೊಂಡು ಹೋದೆ, ಬರ್ತಾನೂ ನಾನೇ ಮನೆ ತನಕನೂ ಫುಲ್ ಡ್ರೈವ್ ಮಾಡ್ಕೊಂಡು ಬಂದು ಸಂಜೆ ಸ್ವಲ್ಪ ಹೊರಗಡೆ ಹೋಗಿ ಡೆಸರ್ಟ್ ಎಲ್ಲ ತಿನ್ಕೊಂಡು ಬಂದದ್ದು. ಸೊ ಈ ರೀತಿ ಇತ್ತು ನಮ್ಮ ಇಡೀ ದಿನದ ಭಾನುವಾರದ ವ್ಲಾಗ್. ನೀವು ಯಾವ ರೀತಿ ಭಾನುವಾರ ಸ್ಪೆಂಡ್ ಮಾಡಿದ್ರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.